ನಡೆದಂಥ ಏನು ಮಹಿಳಾ ಸಮಾವೇಶ ನಡೀತು ರಾಮನಗರ ಜಿಲ್ಲೆ ಒಳಗೆ, ಇದ್ರ ಬಗ್ಗೆ ನಮ್ಮ ಕೆಲವು ಪ್ರಶ್ನೆಗಳಿವೆ. ಈ ಸಮಾವೇಶಕ್ಕೆ ಯಾವ ಸುತ್ತೋಲೆ ಯಾವುದು? ರಾಜ್ಯ ಸರ್ಕಾರ ಸುತ್ತೋಲೆಯ, ಜಿಲ್ಲಾಡಳಿತ ಸುತ್ತೋಲೆಯ, ಯಾರು ವ್ಯವಸ್ಥೆ ಮಾಡಿದರು? ಕೆಲವು ಪಂಚಾಯತ್ಗಳನ್ನ ನಾವು ಫೋನ್ ಮಾಡಿ ಕೇಳಿದ PDOಗಳಿಗೆ, ನಿಮ್ಗೆ ಯಾವ ಸುತ್ತೋಲೆ ಪ್ರಕಾರ ನೀವು ಅವ್ರಿಗೆಲ್ಲ ಆದೇಶ ಕೊಟ್ಟಿದ್ದಾರೆ, ಬಸ್ ಕಳಿಸಿ, ಊಟದ ವ್ಯವಸ್ಥೆ ಮಾಡಿ ಕಳಿಸಿ ಅಂತೇಳಿ. ನಾವು ಫೋನ್ ಮಾಡಿದಾಗ ಇಲ್ಲ, ಮೌಖಿಕವಾಗಿ CO ಹೇಳಿದ್ದಾರೆ ಬಸ್ಸು ಮತ್ತೆ ಊಟದ ವ್ಯವಸ್ಥೆ ಮಾಡಿ ಕಳಿಸ್ಕೊಡಿ ಅಂತ ಹೇಳಿ, ಹಂಗೆ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾವ ಸುತ್ತೋಲೆ ಮೇಲೆ ಕಳಿಸಿದ್ದಾರೆ ಅಂತಕ್ಕಂಥ ನಮಗೆ ಮಾಹಿತಿ ಬೇಕು. CO ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು. ಯಾಕೆ ಜಿಲ್ಲಾಧಿಕಾರಿ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದ್ರೆ ಇವರು ನಾವು ನೋಡ್ತಾ ಇದ್ದು ಬಹಳ ದಿವಸದಿಂದ ಬರೀ ಉಡಾಫೆ ಉತ್ಸಾಹ ಕೊಟ್ಕೊಂಡೇ ಹೋಗ್ತಾ ಇದ್ದಾರೆ. ಇರಲಿ, ನೆಕ್ಸ್ಟ್ ನೋಡೋಣ ಅದನ್ನ. ಅದ್ರಲ್ಲಿ ಆದಂಥ ಅವ್ಯವಸ್ಥೆ ಏನಿತ್ತು, ಏನು ಮೂಲಭೂತ ಸೌಕರ್ಯ ಇವತ್ತು ಒಂದು 10-15 ಸಾವಿರ 20 ಸಾವಿರ ಮಹಿಳೆಯರನ್ನು ಕರೆಸ್ಕೊಟ್ಟಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ದೇನೆ ಅಲ್ಲಿ ಅಧ್ವಾನ ಆಗಿ ಮಹಿಳೆಯರ ಒಂದು ಸ್ವಾಭಿಮಾನವನ್ನ ಕಳೆದಿರ್ತಕ್ಕಂಥದ್ದು ಈ ತಾಲೂಕಿನ ಜನಪ್ರತಿನಿಧಿ ಇಕ್ಬಾಲ್ ಹುಸೇನ್ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ ಆಗದೇ ಇದ್ರು ಕೂಡ ಇವರು ಒಬ್ಬ ಶಾಸಕನ ಕಾರ್ಯಕ್ರಮ ಆಗಿ ಪರಿವರ್ತನೆ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥದ್ದು, ಕೆಲವು ಮಾಧ್ಯಮಗಳಲ್ಲಿ ನೀವು ಬಿತ್ತರಿಸಿದ್ದೀರಿ. ನಮ್ಮ ಕರುನಾಡ ಸೇನೆಯವರು ಮತ್ತೆ ಬಹಳ ಚೆನ್ನಾಗಿ ಅದನ್ನ ಇದು ಮಾಡಿದ್ದಾರೆ. ಆದ್ರೆ ಇವ್ರಿಗೆ ಯಾರು ಆದೇಶ ಕೊಟ್ಟರು? ಇವ್ರ ಮೇಲೆ ಹೆಂಗೆ ಇವ್ರ ಮೇಲೆ ನಾವು ಮಾತಾಡೋದು? ಏನ್ ಕ್ರಮ ತಗೊಳ್ಳೋದು? ಇವ್ರ ಮೇಲೆ ಏನ್ ಜವಾಬ್ದಾರಿ ಇದೆ? ಒಬ್ಬ ಮಹಿಳೆ ಕಾಲು ಮುರ್ಕೊಂಡಿದ್ದಾಳೆ, ಒಂದು ಮಗು ಸತ್ತೋಯ್ತು ಅಂತ ಅವತ್ತೆಲ್ಲ ಅನೌನ್ಸ್ ಆಯ್ತು. ಅದೇನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕೈ ಮುರ್ಕೊಂಡಿರ್ತಕ್ಕಂಥದ್ದು ಎಲ್ಲ ಗೊತ್ತಿದೆ. ಎಮ್ಮ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಈಗ 1 ಲಕ್ಷ ದುಡ್ಡು ಕಟ್ಟಿ ಕಟ್ಸ್ಕೊತಾ ಇದ್ದಾಳೆ. ಆ ಎಮ್ಮ ಯಾರು ಏನು ಅಂತ ಯಾರು ವಿಚಾರ ಮಾಡಿಲ್ಲ. ಇವಾಗ ಈ ರೀತಿ ಎಲ್ಲರೂ ಕರೆಸಿ ಒಂದ್ ಕಡೆ ಏನು ತಿಳುವಳಿಕೆ ಸಭೆಗಳು ಏನ್ ಮಾಡ್ಬೇಕು? ಮಹಿಳೆಯರಿಗೆ ಎಲ್ಲಿ ಮಾಡ್ಬೇಕು? ಒಂದು ವಾರ್ಡ್ ಸಭೆ ಮಾಡ್ಬೇಕು, ಪಂಚಾಯತಿ ಹೆಡ್ಕ್ವಾರ್ಟರ್ಲಿ ಮಹಿಳೆ ಸೇರಿಸಿ ಅವ್ರಿಗೊಂದು ಸಮಾವೇಶ ತಿಳುವಳಿಕೆ ಸಭೆ ಅಂತ ಮಾಡ್ಬೇಕಾಗತ್ತೆ. ಅದ್ಬಿಟ್ಬಿಟ್ಟು ಇವರು ಚುನಾವಣೆ ಸಂದರ್ಭದಲ್ಲಿ ಮಾಡ್ದಂಗೆ ಇವ್ರೆಲ್ಲರೂ ಕರ್ಕೊಂಡ್ಬಂದು ಸೀರೆ ಹಂಚುವಂತ ಕಾರ್ಯಕ್ರಮ ಇದು ಸರಿನಾ? ಇದು ಭಾಗಿನಾಗ್ ಪಡ್ತಕ್ಕಂಥ ಸರಿನಾ? ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಂಗಾಗಿ ಇವತ್ತು ಏನ್ ಮಾಡಿದ್ದಾರೆ ಈ ಜಿಲ್ಲಾಧಿಕಾರಿ ಮತ್ತು ಈ CO, ಇದ್ರ ಪೂರ್ಣ ಜವಾಬ್ದಾರಿನ ಅವ್ರು ಹೊರಬೇಕು. ಆ ಮಹಿಳೆಯರಿಗೆ ಮತ್ತೆ ಬೇರೆಯವರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಕೆಲವು ಘಟನೆಗಳಾಗಿವೆ. ಅಲ್ಲಿ ಇವತ್ತು ಬಹಳಷ್ಟು ಒಳಗಡೆ ಬಾಗಿಲಾಕೊಂಡು ಕೂಡಾಕೊಂಡು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೇನೆ ಬಹಳ ಅನ್ಯಾಯ ಆಗಿ ತೆಳ್ಳಾಟ, ನೂಕಾಟ, ಕೆಳಗಡೆ ಬಿದ್ದು ಒದ್ದಾಡಿ ಎಲ್ಲ ಆಗಿ ಬಹಳಷ್ಟು ನೋವುಪಟ್ಟಿರುವಂತಹ ಮಹಿಳೆಯರು ಇವತ್ತು ಬೈಕತ್ತಾ ಇದ್ದಾರೆ ಅಲ್ಲೋಗಿ. ಅದು ಬಂದಿರ್ತಕ್ಕಂಥದ್ದು ಕೂಡ ತಪ್ಪೆಯಿಂದ ನಮ್ಮ ಅಭಿಪ್ರಾಯ. ಆದ್ರೆ ಇದೊಂದು ಅಭ್ಯಾಸ ಮಾಡಿದ್ದಾರೆ ಮಹಿಳೆಯರಿಗೆ, ಸೀರೆ ಕೊಡ್ತೀವಿ ಬನ್ನಿ, ಪಂಚೆ ಕೊಡ್ತೀವಿ ಬನ್ನಿ, ಇದು ಏನೇನೋ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಬನ್ನಿ ಅಂತ ಹೇಳಿ ಹಂಗಾಗಿ ಬಂದ್ಬಿಡ್ತಾರೆ ಬಸ್ ಕಳಿಸ್ದಾಗ. ಯಾಕೆಂದ್ರೆ ಯಾರು ಕೆಲಸ ಮಾಡೋಕ್ಕೆ ಬೇಡಿ, ನೀವು ಬನ್ನಿ, ನಿಮ್ಗೆಲ್ಲ ತಿಂಗಳು ಕೊಡ್ತೀವಿ ಅಂತ ಏನ್ ಮಾಡಿದ್ದಾರೆ ಅವರು. ಹಂಗಾಗಿ ಇಂಥ ಅಧ್ವಾನಗಳಾಗ್ತಾ ಇದೆ. ಈ ಮೇಲೆ ಸರಿಯಾದ ರೀತಿ ಕ್ರಮ ತಗೊಳ್ಬೇಕಾದ್ರೆ ಸರ್ಕಾರಕ್ಕೆ ನಾವು ಇವತ್ತೆಲ್ಲ ಈ ಕಂಪ್ಲೇಂಟ್ ಮಾಡ್ತಾ ಅರ್ಜಿ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಚೀಫ್ ಸೆಕ್ರೆಟರಿಗಳಿಗೆ ಎಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಈ ಜಿಲ್ಲಾಧಿಕಾರಿ ಜವಾಬ್ದಾರಿ ಏನೂ ಇಲ್ಲ ಅನಿಸ್ತದೆ ನನಗೆ. ಯಾಕೆಂತ ಎಲ್ಲೋ ಕೂತ್ಕೊಂಡು ನಾನು ಬಹಳ ಬುದ್ಧಿವಂತ, ನಾನು ಅಂತವನು ಇಂತವನು ಅಂತ ನಡ್ಕೊತಾನೆ. ಇದನ್ನ ಹೆಂಗ್ ಮಾಡ್ತಾನೆ ಇವನು ಜಿಲ್ಲೆ ಒಳಗೆ? ಇದು ಪ್ರಶ್ನೆ. ಹಂಗಾಗಿ ಇವ್ರ ಮೇಲೆ ಸೂಕ್ತವಾದಂಥ ಕ್ರಮ ತಗೋಬೇಕು. ಇವತ್ತು ಮಹಿಳೆಯರಿಗೆ ಏನು ಅನ್ಯಾಯ ಆಗಿದೆ, ಅವ್ರಿಗೇನು ಅವಮಾನ ಆಗಿದೆ, ಅದನ್ನೆಲ್ಲ ಇವ್ರು ಯಾವ ರೀತಿ ಬರ್ಸ್ತಾರೆ ಅಂತಕ್ಕಂಥದ್ದು ಇವ್ರ ಜವಾಬ್ದಾರಿ ನನ್ನ ಅಭಿಪ್ರಾಯ.